ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವೊಂದು ಅದ್ಭುತ ವಿಷಯದ ಬಗ್ಗೆ ಮಾತಾಡೋಣ. ಭಾರತದಲ್ಲಿ ವಿದ್ಯಾರ್ಥಿಗಳು, ಫ್ರೀಲಾನ್ಸರ್ಗಳು, ಅಷ್ಟೇ ಯಾಕೆ ಉದ್ಯೋಗದಲ್ಲಿರೋರು ಕೂಡ ಕೆಲವೇ ದಿನಗಳಲ್ಲಿ ಶುರು ಮಾಡಬಹುದಾದ 5 ಎಐ ಸೈಡ್ ಹಸಲ್ಗಳು. ಹೌದು, ಇದು ನಮ್ಮ ಆದಾಯ ಗಳಿಸೋ ರೀತಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಹಾಗಾದೇ ಒಂದು ಪ್ರಶ್ನೆ ಬರುತ್ತೆ, ಈ ಎಐ ಸೈಡ್ ಹಸಲ್ ಅನ್ನ ಈಗಲೇ ಯಾಕೆ ಶುರು ಮಾಡಬೇಕು? ಬೇರೆ ಎಷ್ಟೆಲ್ಲ ಆಯ್ಕೆಗಳಿವೆ ಅಲ್ವಾ? ಆದ್ರೆ ಈಗಲೇ ಶುರು ಮಾಡೋದಕ್ಕೆ ಕೆಲವು ಬಹಳ ಮುಖ್ಯವಾದ ಕಾರಣಗಳಿವೆ. ಮುಖ್ಯವಾಗಿ 3 ಕಾರಣಗಳು. ಮೊದಲನೇದು, ಎಐ ಮತ್ತೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇದನ್ನ ಶುರು ಮಾಡೋದು ಹಿಂದೆಂದಿಗಿಂತಲೂ ಸಖತ್ ಸುಲಭ. ಎರಡನೇದು, ನೋಡಿ, ಎಐಯಿಂದಾಗಿ ಜಾಬ್ ಮಾರ್ಕೆಟ್ನಲ್ಲಿ ಒಂದ್ ರೀತಿ ಅನಿಶ್ಚಿತತೆ ಶುರುವಾಗಿದೆ. ಹಾಗಾಗಿ ಒಂದು ಪರ್ಯಾಯ ಆದಾಯದ ಮೂಲ ಇಟ್ಕೊಳ್ಳೋದು ತುಂಬಾನೇ ಜಾಣತನ. ಕೊನೆಗೆ, ಇದು ರಿಸ್ಕ್ ಇಲ್ಲದ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು. ಇದು ಆರ್ಥಿಕ ಭದ್ರತೆ ಕೊಡುತ್ತೆ, ಅಷ್ಟೇ ಅಲ್ಲ, ಮುಂದೊಂದು ದಿನ ಇದೇ ಒಂದು ಫುಲ್ ಟೈಮ್ ಬಿಸ್ನೆಸ್ ಆಗಿ ಕೂಡ ಬೆಳಿಬೋದು. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಐಡಿಯಾ ಕಡೆಗೆ ಹೋಗೋಣ. ಅದೇ ಎಐ ಸ್ಯಾಸ್ ಅನ್ನು ಬಿಲ್ಡ್ ಮಾಡೋದು. ಇದು ಬಹುಶಃ ಇದುವರೆಗಿನ ಅತ್ಯಂತ ಸ್ಕೇಲೆಬಲ್ ಅಂದ್ರೆ ಸುಲಭವಾಗಿ ವಿಸ್ತರಿಸಬಹುದಾದ ಸೈಡ್ ಹಸಲ್ ಅಂತ ತಪ್ಪಾಗಲ್ಲ. ಏನಿದು ಸ್ಯಾಸ್ ಅಂದ್ರೆ? ಇದರ ಪೂರ್ತಿ ಹೆಸರು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದೊಂದು ಸಾಫ್ಟ್ವೇರ್, ಆದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೇರವಾಗಿ ಇಂಟರ್ನೆಟ್ ಮೂಲಕ ಬಳಸಬಹುದು. ಉದಾಹರಣೆಗೆ, ಗೂಗಲ್ ಡಾಕ್ಸ್ ಒಂದು ಸ್ಯಾಸ್. ಆದ್ರೆ ಮೈಕ್ರೋಸಾಫ್ಟ್ ವರ್ಡ್ ಇದೆಯಲ್ಲ, ಅದನ್ನ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಟ್ರೆಡಿಷನಲ್ ಸಾಫ್ಟ್ವೇರ್. ಇಐ ಬಂದಮೇಲೆ ಸ್ಯಾಸ್ ಕಟ್ಟೋ ರೀತಿ ಪೂರ್ತಿಯಾಗಿ ಬದಲಾಗಿದೆ. ಹಿಂದೆ ಇದನ್ನ ಮಾಡೋಕೆ ತಿಂಗಳುಗಟ್ಲೆ ಸಮಯ, ಡೆವಲಪರ್ಗಳ ಒಂದು ದೊಡ್ಡ ಟೀಮ್, ಜೊತೆಗೆ ಕಷ್ಟಕರವಾದ ಕೋಡಿಂಗ್ ಜ್ಞಾನ ಬೇಕಿತ್ತು. ಆದ್ರೆ ಈಗ ಹಂಗಲ್ಲ. ಒಬ್ರೇ ವ್ಯಕ್ತಿ ಯಾವುದೇ ಕೋಡಿಂಗ್ ಜ್ಞಾನ ಇಲ್ಲದೆ ನೋ ಕೋಡ್ ಟೂಲ್ಗಳನ್ನ ಬಳಸಿ ಕೆಲವೇ ದಿನಗಳಲ್ಲಿ ಇದನ್ನ ರೆಡಿ ಮಾಡ್ಬೋದು. ಇಲ್ಲಿ ಗೆಲ್ಲೋದಿಕ್ಕೆ ಇರೋ ಸೀಕ್ರೆಟ್ ಅಂದ್ರೆ ಮೈಕ್ರೋಸ್ಯಾಸ್. ಅಂದ್ರೆ ಇಡೀ ಪ್ರಪಂಚನೇ ಬದಲಾಯಿಸೋ ದೊಡ್ಡ ಸಮಸ್ಯೆಯನ್ನಲ್ಲ, ಬದಲಾಗಿ ಒಂದು ತುಂಬಾನೇ ನಿರ್ದಿಷ್ಟ ಸಣ್ಣ ಸಮಸ್ಯೆಯನ್ನ ಪರಿಹರಿಸೋದ್ರ ಮೇಲೆ ಫೋಕಸ್ ಮಾಡೋದು. ಉದಾಹರಣೆಗೆ, ಕ್ಯಾಲ್ ಎಐ ಅನ್ನೋ ಆಪ್ ನಾವು ತಿಂದ ಆಹಾರದ ಫೋಟೋದಿಂದ ಅದರಲ್ಲಿ ಎಷ್ಟು ಕ್ಯಾಲರಿ ಇದೆ ಅಂತ ಹೇಳುತ್ತೆ. ಜಂಗಲ್ ಎಐ ಯಾವುದೇ ವಿಷಯದ ಬಗ್ಗೆ ಓದ್ಕೊಳ್ಳಕ್ಕೆ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಮಾಡಿಕೊಡುತ್ತೆ. ನೋಡಕ್ಕೆ ಸಿಂಪಲ್ ಅನ್ಸುತ್ತಲ್ವಾ? ಆದ್ರೆ ಇಂಥ ಸಣ್ಣ ಐಡಿಯಾಗಳೇ ಇವತ್ತು $1 ಮಿಲಿಯನ್ ಬಿಸ್ನೆಸ್ಗಳಾಗಿವೆ. ಓಕೆ, ಸಾಫ್ಟ್ವೇರ್ ಆಯ್ತು. ಈಗ ಪ್ರಾಡಕ್ಟ್ ಮಾರಾಟದ ಕಡೆ ಗಮನ ಕೊಡೋಣ. ನಮ್ಮ ಎರಡನೇ ಐಡಿಯಾ ಎಐ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್. ಇದೊಂದು ಕ್ಲಾಸಿಕ್ ಹಸಲ್, ಆದ್ರೆ ಎಐ ಇದನ್ನ ಈಗ ಮೊದಲಿಗಿಂತ ಹೆಚ್ಚು ಫಾಸ್ಟ್ ಮತ್ತು ಸ್ಮಾರ್ಟ್ ಮಾಡಿದೆ. ಮೊದಲೆಲ್ಲ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಲಾಂಚ್ ಮಾಡಕ್ಕೆ ವಾರಗಟ್ಲೆ ಬೇಕಾಗ್ತಿತ್ತು. ಯಾವ ಪ್ರಾಡಕ್ಟ್ ಟ್ರೆಂಡಿಂಗ್ನಲ್ಲಿದೆ ಅಂತ ಹುಡುಕೋದು, ವೆಬ್ಸೈಟ್ ಡಿಸೈನ್ ಮಾಡೋದು ಎಲ್ಲ ದೊಡ್ಡ ಕೆಲ್ಸ. ಆದ್ರೆ ಎಐ ಬಂದ್ಮೇಲೆ ಕೇವಲ 1-2 ದಿನದಲ್ಲಿ ಒಂದು ಹೈ ಕ್ವಾಲಿಟಿ ಸ್ಟೋರ್ ಲಾಂಚ್ ಮಾಡ್ಬೋದು. ಪ್ರತಿಯೊಂದು ಹಂತವನ್ನು ಎಐ ಈಗ ಸುಲಭ ಮಾಡಿದೆ. ಈ ಎಐ ಡ್ರಾಪ್ ಶಿಪ್ಪಿಂಗ್ ಪ್ರಾಸೆಸ್ ಕೇವಲ 3 ಸಿಂಪಲ್ ಸ್ಟೆಪ್ಸ್ಗಳಲ್ಲಿದೆ. ಫಸ್ಟ್, ವಿನ್ನಿಂಗ್ ಹಂಟರ್ ತರಹದ ಎಐ ಟೂಲ್ಸ್ ಬಳಸಿ ಯಾವ ಪ್ರಾಡಕ್ಟ್ಸ್ ಹಿಟ್ ಆಗತ್ತೆ ಅಂತ ಕಂಡುಹಿಡಿಯೋದು. ಸೆಕೆಂಡ್, ಫ್ರೇಮರ್ ತರಹದ ಎಐ ಬಿಲ್ಡರ್ಸ್ ಬಳಸಿ ಒಂದೇ ದಿನದಲ್ಲಿ ಸೂಪರ್ ಆದ ಸ್ಟೋರ್ ಕಟ್ಟೋದು. ಲಾಸ್ಟ್, ಟಾಪ್ ವ್ಯೂ ತರಹದ ಟೂಲ್ ಬಳಸಿ ನಿಮಿಷಗಳಲ್ಲೇ ವೈರಲ್ ಆಗೋ ತರಹದ ಜಾಹೀರಾತ್ ವಿಡಿಯೋಗಳನ್ನ ಮಾಡೋದು. ನಮ್ಮ ಮೂರನೇ ಐಡಿಯಾ ಎಐ ಕಾಂಟೆಂಟ್ ಕ್ರಿಯೇಷನ್. ಪ್ರಾಮಾಣಿಕವಾಗಿ ಹೇಳೋದಾದ್ರೆ 2026ಕ್ಕೆ ಇದು ಬೆಸ್ಟ್ ಸೈಡ್ ಹಸಲ್ ಆಗ್ಬಹುದು. ಅದರಲ್ಲೂ ಹೊಸದಾಗಿ ಏನಾದ್ರೂ ಶುರು ಮಾಡಬೇಕು ಅನ್ನೋರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಈ ಒಂದು ವಾಕ್ಯವನ್ನ ಕೇಳಿ. ಒಂದು ಕಾಲದಲ್ಲಿ ಏಜೆನ್ಸಿಗಳು, ಮಾಡೆಲ್ಸ್ಗಳು, ಫೋಟೋಶೂಟ್ಗಳು ಮತ್ತೆ ಲಕ್ಷಾಂತರ ರೂಪಾಯಿ ಬೇಕಾಗಿದ್ದ ಕೆಲಸ ಈಗ ಒಂದು ಲ್ಯಾಪ್ಟಾಪ್ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸ್ಬೋದು. ಇದು ಎಐ ಕಂಟೆಂಟ್ ಕ್ರಿಯೇಷನ್ನಲ್ಲಿ ಆಗಿರೋ ಒಂದು ದೊಡ್ಡ ಕ್ರಾಂತಿ. ಹಾಗಾದ್ರೆ ನಮ್ಮ ಟಾರ್ಗೆಟ್ ಯಾರು? ಉತ್ತರ ತುಂಬಾ ಸಿಂಪಲ್. ಸಣ್ಣ ಸಣ್ಣ ಬ್ರ್ಯಾಂಡ್ಗಳು. ಅವರಿಗೆ ಸೋಷಿಯಲ್ ಮೀಡಿಯಾ ಮತ್ತೆ ಜಾಹೀರಾತುಗಳಿಗೆ ಕಂಟೆಂಟ್ ಬೇಕೇ ಬೇಕು. ಆದ್ರೆ ದೊಡ್ಡ ಏಜೆನ್ಸಿಗಳಿಗೆ ಕೂಡೋಷ್ಟು ದುಡ್ಡು ಅವರತ್ರ ಇರೋದಿಲ್ಲ. ಇಲ್ಲಿಯೇ ನಮಗೊಂದು ದೊಡ್ಡ ಅವಕಾಶ ಇರೋದು. ನಾಲ್ಕನೇ ಐಡಿಯಾ, ಎಐ ವಾಯ್ಸ್ ಏಜೆಂಟ್ಸ್. ಇದು ಹೇಗಿದೆ ಅಂದ್ರೆ, ಭವಿಷ್ಯದ ಟೆಕ್ನಾಲಜಿಯನ್ನ ಇವತ್ತೇ ಮಾರಾಟ ಮಾಡೋ ಥರ. ಏನಿದು ಎಐ ವಾಯ್ಸ್ ಕಾಲಿಂಗ್ ಏಜೆಂಟ್? ಯೋಚನೆ ಮಾಡಿ, ಇದೊಂದು ಎಐ ಸಿಸ್ಟಮ್. ಇದು ತಾನಾಗಿಯೇ ಫೋನ್ ಕಾಲ್ಗಳನ್ನ ರಿಸೀವ್ ಮಾಡಿ ಆರ್ಡರ್ ತಗೊಳುತ್ತೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡುತ್ತೆ, ಗ್ರಾಹಕರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುತ್ತೆ. ಯೋಚನೆ ಮಾಡಿ ನೋಡಿ, ರೆಸ್ಟೋರೆಂಟ್ಗಳು, ಕ್ಲಿನಿಕ್ಗಳು, ಸಲೂನ್ಗಳು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಹೀಗೆ ಪ್ರತಿಯೊಂದು ಸಣ್ಣ ಬಿಸ್ನೆಸ್ಗೂ ಇದರ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ಇದರ ಮಾರುಕಟ್ಟೆ ಎಷ್ಟು ದೊಡ್ಡದಿದೆ ಅಲ್ವಾ? ಈಗ ಬಂತು ನೋಡಿ ನಮ್ಮ 5ನೇ ಮತ್ತು ಅತ್ಯಂತ ಇಂಟ್ರೆಸ್ಟಿಂಗ್ ಐಡಿಯಾ, ಎಐ ಇನ್ಫ್ಲೂಯೆನ್ಸರ್ಗಳನ್ನ ಸೃಷ್ಟಿಸೋದು. ಇದು ವೈರಲ್ ಆಗೋಕಿರೋ ಒಂದು ಹೊಸ ಶಾರ್ಟ್ಕಟ್. ಈ ಒಂದು ನಂಬರ್ ಕೇಳಿದ್ರೆ ಶಾಕ್ ಆಗ್ಬಹುದು.
ನಾವು ಇನ್ಸ್ಟಾಗ್ರಾಮಲ್ಲಿ ನೋಡೋ ವೈರಲ್ ಡ್ಯಾನ್ಸ್ ರೀಲ್ಗಳಲ್ಲಿ ಸುಮಾರು 50%, ಹೌದು 50% ಈಗ ಎಐಯಿಂದ ಮಾಡಿರೋದು. ನಂಬೋಕೆ ಕಷ್ಟ ಆದ್ರೂ ಇದು ನಿಜ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ಇದೆ. ಇತ್ತೀಚೆಗೆ ಜಸ್ಟ್ ಅ ಬಾಯ್ ಅಂತ ಒಂದು ಡಾನ್ಸ್ ರೀಲ್ ಸಖತ್ ವೈರಲ್ ಆಗಿತ್ತು, ನೆನ್ಪಿದ್ಯಾ? ಅದು ನಿಜವಾದ ವ್ಯಕ್ತಿ ಮಾಡಿದ್ದ ವಿಡಿಯೋವನ್ನ ಕಾಪಿ ಮಾಡಿದ್ದ ಒಬ್ಬ ಎಐ ಇನ್ಫ್ಲೂಯೆನ್ಸರ್. ಕ್ಲಿಂಗ್ ಎಐ ತರಹದ ಟೂಲ್ ಬಳಸಿ ಇದನ್ನ ಮಾಡೋದು ತುಂಬಾ ಸುಲಭ. ಮೊದಲು ಸೃಷ್ಟಿ ಮಾಡಿದ ಎಐ ಇನ್ಫ್ಲೂಯೆನ್ಸರ್ನ ಫೋಟೋ ಅಪ್ಲೋಡ್ ಮಾಡಬೇಕು. ನಂತರ ಯಾವ ಡ್ಯಾನ್ಸ್ ಬೇಕೋ ಆ ವೈರಲ್ ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು. ಅಷ್ಟೇ. ಅದರ ಮೋಷನ್ ಕಂಟ್ರೋಲ್ ಫೀಚರ್ ನಿಮ್ಮ ಎಐ ಇನ್ಫ್ಲೂಯೆನ್ಸರ್ ಅದೇ ರೀತಿ ಡ್ಯಾನ್ಸ್ ಮಾಡೋ ಒಂದು ಹೊಸ ವಿಡಿಯೋವನ್ನ ಸೃಷ್ಟಿ ಮಾಡಿಕೊಡುತ್ತೆ. ಸರಿ, ಈ ಎಐ ಇನ್ಫ್ಲೂಯೆನ್ಸರ್ಗಳು ದುಡ್ಡು ಮಾಡೋದು ಹೇಗೆ? ಮುಖ್ಯವಾಗಿ 3 ದಾರಿಗಳಿವೆ: ಬ್ರ್ಯಾಂಡ್ ಡೀಲ್ಗಳು ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್. 2ನೇದು, ಸಬ್ಸ್ಕ್ರಿಪ್ಷನ್ ಮೂಲಕ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡೋದು. 3ನೇದು, ಮತ್ತು ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ತಮ್ಮದೇ ಆದ ಪ್ರಾಡಕ್ಟ್ ಅನ್ನು ಪ್ರಮೋಟ್ ಮಾಡೋದು. ಹಾಗಾದ್ರೆ ಒಮ್ಮೆ ನಾವು ನೋಡಿದ 5 ಎಐ ಸೈಡ್ ಹಸಲ್ಗಳನ್ನ ನೆನಪಿಸಿಕೊಳ್ಳೋಣ: ಎಐ ಸ್ಯಾಸ್, ಎಐ ಡ್ರಾಪ್ಶಿಪ್ಪಿಂಗ್, ಎಐ ಕಾಂಟೆಂಟ್ ಕ್ರಿಯೇಷನ್, ಎಐ ವಾಯ್ಸ್ ಏಜೆಂಟ್ಸ್ ಮತ್ತು ಕೊನೆಯದಾಗಿ ಎಐ ಇನ್ಫ್ಲೂಯೆನ್ಸರ್ಗಳು. ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ. ಈ ಎಲ್ಲಾ ಐಡಿಯಾಗಳನ್ನ ನೋಡಿದ ನಂತರ ಯೋಚಿಸಬೇಕಾದ ವಿಷಯ ಅಂದ್ರೆ, ಸೃಷ್ಟಿಯಾಗಿರುವ ಹೊಸ ಎಐ ಯಾವ ಸಮಸ್ಯೆಯನ್ನ ಬಗೆಹರಿಸಲಿದೆ? ಇಂದಿನ ಈ ವಿಶ್ಲೇಷಣೆ ಒಂದು ಹೊಸ ದಾರಿಯನ್ನ ತೋರಿಸಿದೆ ಅಂತ ಭಾವಿಸ್ತೇನೆ. ಈ ಐಡಿಯಾಗಳ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಿ ಮುಂದಿನ ಪಯಣಕ್ಕೆ ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ.